ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಚೆಂಡು ತೀರಾಯಿತು ಕೊಟ್ಟು ತಗೋ ಮಾತಾಯಿತು ಮುಂದಾಯಿತು ಮತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮನಧನ ಓಕೆ, ಎಲ್ಲರಿಗೂ ಮಮ್ಮಿ ನಂಬರ್ 1 ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಸಂಕ್ರಾಂತಿ ಹಬ್ಬ ಹಳ್ಳಿಗಳ ಕಡೆ ಬಹಳ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಯಾಕೆ ಅಂದ್ರೆ ಕುಯ್ಲು ಮಾಡಿರ್ತಾರಲ್ಲ, ಪೂಜೆ ಮಾಡ್ತಾರೆ. ಇವತ್ತಿಂದ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಓಕೆ, ಸೊ ಈ ಹಬ್ಬ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ರೆ ನಮ್ಮ ಹಳ್ಳಿ ಕಡೆ ಒಂದು ವಾಡಿಕೆ ಇದೆ. ಏನಪ್ಪಾ ಅಂದ್ರೆ ದನಗಳಿರುತ್ತಲ್ಲ, ದನಗಳು, ಆ ದನಗಳನ್ನೆಲ್ಲ ಕ್ಲೀನಾಗಿ ತೊಳೆದು ಮಾಲಿಶ್ ಮಾಡಿ, ಕೊಂಬುಗಳಿಗೆಲ್ಲ ಪೇಂಟಿಂಗ್ ಮಾಡಿ, ಉಗುರಿಗೆಲ್ಲ ಪೇಂಟಿಂಗ್ ಮಾಡಿ, ಕೊಂಬಿಗೆಲ್ಲ ಬೆಲೂನ್ ಕಟ್ಟಿ ಮೆರವಣಿಗೆ ಮಾಡ್ತಾರೆ. ಗೊತ್ತಾಯ್ತಾ? ಆ ಕೆಲಸ ಮಾಡಕ್ಕೆ ಇವತ್ತು ನಮ್ಮ ಸೃಜನ್ ಲೋಕೇಶ್ ಹೋಗಿದ್ದಾರೆ ದನ ತೊಳೆಯಕ್ಕೆ. ಅದರಿಂದ ಇವತ್ತು ಈ ಕಾರ್ಯಕ್ರಮನ ನಾನ್ ನಡೆಸ್ಕೊಡ್ತೀನಿ. ಏನ್ ಬೇಜಾರಿಲ್ಲ ತಾನೆ? ಓಕೆ, ನನಗೆ ಗೊತ್ತಿತ್ತು ಎಲ್ಲಾ ಮಮ್ಮಿಗಳಿಗೆ ನನ್ ಕಂಡ್ರೆ ತುಂಬಾ ಯಾರು ಎಲ್ಲೇ ಯಾರು ಯಾರು ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋಲೆ, ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡೋಲೆ. ಕಬ್ಬಾಯ ಕಬ್ಬು ತಗೊಂಬಂದೀನಿ. ಕಬ್ಬಾಯ ಅಂದ್ರೆ ಯಾವಾಗ ಬಂದೆ ಅಂತ ಕೇಳ್ತಾರಲ್ಲ. ನಾನು ಎಲ್ಲಿಗೆ ಹೋಗಿದ್ದೀನಿ ಅಂತ ಹೇಳಿದ್ನಿ? ಅದೇ ದನ ತೊಳೆಯಕ್ ಹೋಗಿದ್ದೆ ಅಂತ ಹೇಳಿದೆ. ತೊಳೆಯೋದಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ದನ ಎಲ್ಲಿ ಅಂದ್ರು, ಹುಡ್ಕೊಂಡ್ ಬರ್ತೀನಿ ಅಂದ್ರೆ ನೋಡಿದ್ರೆ ಕೊಂಬಿಲ್ದಿರೋ ದನ ಬೇಕು ಅಂದ್ರು. ಓ, ಅದಕ್ಕೆ ನನ್ ಜನ ಬಂದ. ಒಳ್ಳೆ ಕತೆ ಮಾಡಿದೆ. ಆದ್ರೆ ಏನ್ ಗೊತ್ತಾ, ಸಂಕ್ರಾಂತಿ ಹಬ್ಬದ ದಿವಸ ಕೊಂಬಿರೋ ದನಗಳಿಗೆ ಬೆಲೆ, ಈ ಕೊಂಬಿಲ್ದಿರೋ ದನಕ್ಕೆ ಬೆಲೆ ಇಲ್ಲ. ಡೆಕೋರೇಷನ್ ಮಾಡಕ್ಕಾಗಲ್ಲ. ಅದಕ್ಕೆ ಏನೇ ಹೇಳಿ, ಒಟ್ನಲ್ಲಿ ಎಲ್ಲಿ ಬೆಲೆ ಇದೆಯೋ ಬಿಡುತ್ತೋ ಅವೆಲ್ಲ ಬಿಟಕೇನ. ಜನಗಳ ಮನ್ಸನ್ನ ಕದ್ಬಿಟ್ಟಿದೀರಾ. ಹಬ್ಬದ ದಿನ ಸುಳ್ಳು ಹೇಳ್ಬಾರ್ದು. ಮಾತು ಬಂತು ಅಂದ್ರೆ ಎದಕ್ಕಿಂತ ಇನ್ನೇನೋ ಬೇಕು. ಇರ್ಲಿ ಬಿಡಿ. ಓಕೆ, ನೀವು ಬಂದದ್ದು ನನಗೆ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು. ಎಷ್ಟು ಹೇಳ್ಕೋಬೇಕು ಅನಿಸ್ತಾ ಇದೆ, ಆಗ್ತಾ ಇಲ್ಲ ನನಗೆ. ಇಲ್ಲ, ಹೃದಯದಿಂದ ಹೇಳ್ತಾ ಇದ್ದೀನಿ ಮಾತನ್ನ. ಹೌದು, ಕೇಳಿ. ಹೌದೌದು. ಬಟ್ ಇವತ್ತು ಸಂಕ್ರಾಂತಿ ಹಬ್ಬ ನಮ್ಮೆಲ್ಲರಿಗೂ ಸುಖ, ಸಂತೋಷ, ನೆಮ್ಮದಿನ ತರಲಿ ಅಂತ ನಾವು ಹಾರೈಸ್ತಾ ಇದ್ವಿ. ನಿಮಗೆ ವಿಶ್ ಯು ವೆರಿ ಹ್ಯಾಪಿ ಸಂಕ್ರಾಂತಿ. ಶುಭಾಶಯಗಳು ಎಲ್ಲರಿಗೂ ಕೂಡ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬಹಳ ಮುಖ್ಯವಾಗಿ ನಮ್ಮ ವೀಕ್ಷಕರು ನಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯಗಳು. ಒಂದು ನಿಮಿಷ, ಅಲ್ಲಪ್ಪ, ನೀನ್ ಬರೋ ತನಕ ಮ್ಯಾನೇಜ್ ಮಾಡ್ಬೇಕು ಅಂತ ಬಂದೆ ಅಷ್ಟೇ. ಏನ್ ನೀವು ಪೂರ್ತಿ ದಿವಸ ಇರು ಅಂತೆಲ್ಲ ಪ್ಲಾನ್ ಮಾಡ್ತೀಯಲ್ಲ, ಹಂಗೆಲ್ಲ ಆಗಲ್ಲ ಕಣೆ. ಸಮಸ್ಯೆ ನಿನಗೆ ಏನೇ ಗೊತ್ತು? ಏನು? ನಾನು ಹೋಗೋದು ಸ್ವಲ್ಪ ತಡ ಆಗ್ಬಿಟ್ರೆ ನಮ್ಮ ಮನೇಲಿ ನಮ್ಮ ಯಜಮಾನ್ರು, ಐ ಮೀನ್ ಮೈ ವೈಫ್, ಬೇಜಾನ್ ಬೆಂಡ್ ಎತ್ಬಿಡ್ತಾರೆ ಕಣೋ. ಹೌದಾ? ಟೈಮ್ ಸರಿ. ಬೆಂಡಾಗಿರೋ ಬಾಡಿಗೆ ಬೆಂಡ. ಹೂನಪ್ಪ. ಓಕೆ, ನಾವು ಬೇಗ ಹೋಗ್ಬೇಕಾಗ್ತದೆ. ಎಲ್ರು ನಮ್ಮ ವೀಕ್ಷಕರಿಗೆಲ್ಲ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳೋಣ ಅಂತ ಅನಿಸಿದೆ. ನಿಮ್ಮೆಲ್ರಿಗೂ ಈ ವರ್ಷದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೀವೆಲ್ಲ ಎಳ್ಳು ಬೆಲ್ಲ ತಿಂದು ಬೆಲ್ದಂತ ಮಾತಾಡಿ. ಯಾಕೆ ಈ ಬೆಲ್ದಂತ ಮಾತಾಡಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಬೆಲ್ಲದಂತ ಅಂದ್ರೆ ನಗನಗತ ಅಂತ ಅರ್ಥ. ಎಲ್ರು ನಗನಗತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ ಮುಖ ಸೌಂದರ್ಯ ಜಾಸ್ತಿ ಆಗುತ್ತೆ. ನಗೋದ್ರಿಂದ ಏನಾಗುತ್ತೆ ಅಂದ್ರೆ ಎಲ್ಲ ಕಡೆ ಸ್ನೇಹ ಇರುತ್ತೆ. ಎಲ್ಲಿ ಸ್ನೇಹ ಇರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ, ಎಲ್ಲ ಪ್ರೀತಿ ಇರುತ್ತೋ ಅಲ್ಲಿ ಶಾಂತಿ ಇರುತ್ತೆ. ಅಲ್ಲ, ಇದು ಸ್ನೇಹ ಪ್ರೀತಿ ಯಾರು ಅಂತಾನೆ ಹೇಳಿಲ್ಲ. ಆಕ್ಚುಲಿ ಇಷ್ಟೊತ್ತು ಅವ್ರ ಜೊತೆ ಇದ್ದೆ, ಈಗ ನನ್ನ ಹೆಂಡ್ರ ನೋಡಕ್ ಹೋಗ್ಬೇಕು.
ಇವಾಗ ಮೊದಲನೇದಾಗಿ ನಮ್ಮ ಹಿಂದೂ ಸಂಸ್ಕೃತಿಯ ಒಂದು ಸಂಕೇತ, ಯಾವುದೇ ಒಂದು ಕೆಲಸ ಶುರು ಮಾಡ್ಬೇಕಾದ್ರೆ ನಾವು ದೀಪವನ್ನ ಬೆಳಗಿಸಿ ಶುರು ಮಾಡ್ಬೇಕು. ತಮ್ಮ ಅಭಯ ಹಸ್ತದಿಂದ ನಾವು ದೀಪವನ್ನ ಬೆಳಗ್ಬೇಕು ಅಂತ ಕೇಳ್ಕೊತಾ ಇದೀವಿ. ಬನ್ನಿ ಬನ್ನಿ ಮಕ್ಕಳ, ಪ್ಲೀಸ್ ಕಮ್. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ, ಮೇಲು ಕೀಳು ಭೇದ ನಿಲ್ಲಲು. ಎಲ್ಲರಿಗೂ ಒಳ್ಳೇದಾಗ್ಲಿ. ಭೇದವಿಲ್ಲ ಎಳ್ಳು ಬೆಲ್ಲ ಬೆಳಕಿಗೆ, ಬೀರ್ಬೇಕು. ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ ನೀ ತಿಳಿಯೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಓಕೆ, ಕಾರ್ಯಕ್ರಮ ಶುರು ಮಾಡೋಣ. ಓಕೆ, ಗಿರ್ಜಮನ್ಸನ್ನು ನಾನು ನಿಮ್ಮ ಸುಜನ್ನು, ಎಲ್ಲಿ ಸಿಗುತ್ತೆ ಸಿಕ್ಕಾಪಟ್ಟೆ ಫನ್ನು ನೀವು ನೋಡ್ತಾ ಇದ್ದೀರಾ ಮಾಮಿ ನಂಬರ್ 1. ಓಕೆ, ಈಗ ಗೇಮ್ ಶುರು ಮಾಡೋಣ. ಎಲ್ಲರೂ ಜೋಶಲ್ಲಿದ್ದಾರೆ. ಹಲೋ ಸೃಜನ್, ಹಬ್ಬ ಅಂದ ತಕ್ಷಣ ಬೇಸಿಕ್ಸ್ ಮರ್ತಬಿಟ್ರೆ ಹೆಂಗಪ್ಪ ನೀನು? ಹೌದಾ? ಹ್ಞೂ. ನಾನೇನ್ ಮರ್ತೆ ಈಗ? ಈಗ ನಾನ್ ಬಂದಿದ್ದೀನಿ, ಇಷ್ಟು ಜನ ಮಮ್ಮಿಗಳು ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ. ನನ್ನ ಪರಿಚಯ ಅವ್ರಿಗೆ ಮಾಡ್ಕೊಡೋದು, ಅವ್ರ ಪರಿಚಯ ನನಗ್ ಮಾಡ್ಕೊಡೋದು, ಅವ್ರ ಪರಿಚಯ ಆಡಿಯನ್ಸ್ ಮಾಡ್ಕೊಡೋದು, ಅದೆಲ್ಲ ಇಲ್ವೇ ಇಲ್ವಾ? ಸಾರಿ ಹಬ್ಬ ಅಂದ ತಕ್ಷಣ ಶುರು ಮಾಡ್ಬಿಡೋದಾ? ಮರ್ತೋಗ್ಬಿಟ್ಟು ನೀವೇ ಕೇಳಿ ಅಣ್ಣ. ನಿಮ್ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಲಕ್ಷ್ಮಿ ಅಂತ, ಸಿರಾಯಿಂದ ಬಂದಿದ್ದೀವಿ. ಹಿರಾಯಿಂದ. ವೆರಿ ಗುಡ್. ನಿನ್ನ ಹೆಸರೇನು? ಶೋಭಿತ್. ಶೋಭಿತ್. ವಾವ್, ಲಕ್ಷ್ಮಿ ಅಂಡ್ ಶೋಭಿತ್, ವೆಲ್ಕಮ್. ನನ್ನ ಹೆಸರು ಜ್ಯೋತಿ ಅಂತ, ನಾನು ಚಿಕ್ಕಮಗಳೂರಿಂದ ಬಂದಿದ್ದೀನಿ. ಚಿಕ್ಕಮಂಗಳೂರು ಕಾಫಿ ಊರು. ವೆರಿ ಗುಡ್. ನಿಮ್ಮ ಹೆಸರು? ಚಿರಾಗಸ್ ಗೌಡ. ಚಿರಾಜಸ್ ಗೌಡ. ವಂಡರ್ಫುಲ್. ಓಕೆ, ಆ ಚಿಕ್ಕಮಂಗ್ಳೂರಲ್ಲಿ ಆ ನೇಚರ್ ನೋಡಕ್ಕೆ ಏನ್ ಮಜಾ ಇರುತ್ತೆ ಗೊತ್ತಾ? ಯಾರದ್ ನೇಚರು? ನಿಮ್ಗೆ ಗೊತ್ತಿಲ್ಲ? ಪರಿಸರ. ಓಕೆ, ತುಂಬಾ ಚೆನ್ನಾಗಿರುತ್ತೆ. ಗೊತ್ತಿಲ್ಲ. ನೀವು ಯಾವ್ದೋ ಹಳೆ ಗರ್ಲ್ ಫ್ರೆಂಡ್ಗೆಲ್ಲ ಒಂದು ಹೆಸರುಗಳು ಕೊಟ್ಬಿಡ್ತೀರಾ? ಇಲ್ಲ, ಮಿಸ್ ಕಾಲ್ ಅಂತ ಇಟ್ಟಿರ್ತೀರಾ, ನಾನ್ ತಿಂಡಿ. ಬ್ಯಾಟ್ರಿ ಡೌನ್ ಅಂತ ಇಟ್ಟಿರ್ತೀರಾ, ಫೋನ್ ಬಂದ್ರೆ ಅದೇ ನೋಡ್ಕೊಳ್ತಿ ಅಂತ. ಗೀತಾ ಮುನ್ ಗೊತ್ತಾಗ, ಹಲೋ ಯಾರೋ ಮಿಸ್ ಕಾಲ್ ರೀ ಅಂತ. ನಿಮ್ ಪರಿಚಯ? ನನ್ನ ಹೆಸರು ಸವಿತಾ ಅಂತ, ಬ್ಯಾಂಗ್ಳೂರಿಂದಾನೇ ಬಂದಿದ್ದೀನಿ. ಬೆಂಗಳೂರು. ಓಕೆ, ನಿನ್ನ ಹೆಸರು? ನನ್ನ ಹೆಸರು ದೀಕ್ಷಾ. ದೀಕ್ಷಾ. ವೆರಿ ಗುಡ್. ನನ್ನ ಹೆಸರು ಸುಮಾ ಅಂತ, ನಾನು ಕೊಡಗಿನಿಂದ ಬಂದಿದ್ದೀನಿ. ಕೊಡಗಿನ ಕಾವೇರಿ. ವೆರಿ ಗುಡ್. ನನ್ನ ಹೆಸರು ತುಳಸಿ. ತುಳಸಿ. ವೆರಿ ಗುಡ್. ಒಂದು ಕೊಡಗು, ಒಂದು ಚಿಕ್ಕಮಂಗ್ಳೂರು, ಒಂದು ಸಿರಾ, ಒಂದು ಬೆಂಗಳೂರು. ವೆರಿ ಗುಡ್. ವೆಲ್ಕಮ್ ಟು ಇವತ್ತಿನ ಮಮ್ಮಿ ನಂಬರ್ 1. ಈಗ ನಮಗೆ ಗೊತ್ತಿರೋ ಹಾಗೆ ಸಣ್ಣ ಪುಟ್ಟ ಆಟಗಳಾಡ್ತೀವಿ, ಆದ್ರೆ ಅದರಲ್ಲಿ ಚಿಕ್ಕಾಪುಡಿ ಜಾಸ್ತಿ ಮಜಾ ಇರುತ್ತೆ. ಹೌದಾ? ಹೌದು. ಮತ್ತೆ ಇವತ್ತಿಲ್ಲ ಅಲ್ಲ, ಇವತ್ತಿನ ಆಟದಲ್ಲಿ ಮತ್ತೆ ನೀವು ಬಂದಿದ್ದೀರಾ ಅಂದ್ಮೇಲೆ ಇವತ್ತಿನ ಆಟದಲ್ಲಿ ಸಿಕ್ಕಾಪಡೆ ಮಜಾ ಇದ್ರೆ ನಾ ಬಂದಿದ್ದಕ್ಕೂ ಸಾರ್ಥಕ ಅಲ್ವಾ? ಅದಕ್ಕೆ ಓಕೆ, ರೆಡಿ ಇದ್ದೀರಾ? ಆಲ್ ಫಾರ್ ಮೂವೀಸ್. ಮೊದಲನೇ ಸುತ್ತು ಅಮ್ಮ ಐ ಲವ್ ಯು. ನೋಡಪ್ಪ, ನಾನು ಸುಮ್ನೆ ನಿನ್ ಜೊತೆಗೆ ಒಂದು ಸಂಕ್ರಾಂತಿ ಹಬ್ಬದ ವಿಷಯ ಹೇಳಕ್ಕೆ ಅಂತ ಬಂದಿದ್ದೀನಿ. ನೀನ್ ಇಲ್ಲಿ ಆರ್ಕೆಸ್ಟ್ರಾ ಎಲ್ಲ ಕರ್ಸ್ಬಿಟ್ಟು ನನ್ಗೆ ಹಾಡು ಗಿಡು ಅಂದ್ರೆ ನನ್ ಕೈಲಾಗಲ್ಲ, ನಂಗೆ ಆಡಕ್ಕೆಲ್ಲ ಬರಲ್ಲ, ಇಲ್ಲೇ ಬಿಟ್ಟಿದ್ದೀನಿ. ಪ್ರೋಗ್ರಾಮ್ ಚೆನ್ನಾಗಾಗಬೇಕು ಅಂದ್ರೆ ನೀವು ಮಾತ್ರ ಆಡ್ಬಾರ್ದು. ಕರ್ಸಾಯ್ತಲ್ಲ ನಿನ್ಗೆ, ಈಗ ಸಾರ್ಥಕ ಆಯ್ತು. ಅಂದ್ರೆ ನಾ ಹಾಡೋ ಕೆಲಸ ಇಲ್ಲ, ಏನಾಗುತ್ತೆ ನಡಿಲಿ ಬಿಡು. ಓಕೆ, ಇವಾಗ ಏನು ಅಂದ್ರೆ ನಿಮ್ಮ ಹತ್ರ ಬೇರೆ ಬೇರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದೆ. ಅಲ್ಲಿ ಮೃದಂಗ ಇದೆ, ಇಲ್ಲಿ ಡೋಲ್ ಇದೆ, ಇಲ್ಲಿ ಡೋಲಕ್ ಇದೆ, ಇಲ್ಲಿ ತಮಟೆ ಇದೆ, ನಿಮ್ ಕೈಲಿ ಜಾಗಟೆ ಇದೆ, ಏಕತಾರ ಇದೆ, ಆಮೇಲೆ ಮೌತಾರ್ಗನ್ ಇದೆ, ತಾಳ ಇದೆ. ನಾನು ಓಕೆ, ಒಂದು ಎಕ್ಸಾಂಪಲ್. ಮೃದಂಗ, ಡೋಲಕ್. ಕರೆಕ್ಟ್ ಚಿನ್ನ. ನೀನ್ ಕರೆಕ್ಟ್, ನೀನ್ ತಪ್ಪು. ಗಮನ ಇಡಬೇಕು ಆಯ್ತಾ? ಡೋಲಕ್ ಅಂದ್ರೆ ಇದು, ಡೋಲ್ ಅಂದ್ರೆ ಅದು. ಓಕೆ, ಮತ್ತಿನ್ನೊಂದ್ಸಲಿ ಮಾಡೋಣ. ತಾಳ, ಮೌತಾರ್ಗನ್, ತಮಟೆ. ಹೋಯ್ತು. ಈ ತರ ಮಾಡಂಗಿಲ್ಲ. ಓಕೆ, ಈ ಸುತ್ತಿನ ಮುಗಿದ ಮೇಲೆ ಯಾರು ಲಾಸ್ಟ್ ಅಲ್ಲಿ ಇರ್ತಾರೋ ಅವ್ರು ವಿನ್ನರ್ ಅಷ್ಟೇ. ಓಕೆ, ಯು ಗಾಟ್ ಇಟ್? ಓಕೆ, ಚಂದ್ರನ ನೀವೇ ಮಾಡ್ತೀರಾ? ನಾನು ರೆಡಿ ಇದ್ದೀನಿ. ಹೇಳು, ರೆಡಿ ಇದ್ದೀರಾ? ನೀವು ಚೆಕ್ ಮಾಡಕ್ಕೆ. ಹೌದಾ? ರೆಡಿ. ಬನ್ರಿ. ಯಾಕೆ ವಿಷಲ್ ಹೊಡೆದಿಯಲ್ಲ? ನಾನು ಇಲ್ಲಿ ರೆಡಿ ಮಾಡ್ಸೋದಕ್ಕೆ. ಹೌದಾ? ನಾನು ಕಾನ್ಸಂಟ್ರೇಟ್ ಮಾಡಿ ಯಾರು ಕರೆಕ್ಟ್ ಆಗಿ ಮಾಡ್ತಾರೆ, ಯಾರು ತಪ್ಪ ಮಾಡ್ತಾರೆ ನೋಡಕ್ಕೆ. ಓಕೆನಾ? ರೆಡಿ. ಇವಾಗ ಕಾಂಪಿಟೇಷನ್ ಸ್ಟಾರ್ಟ್ಸು. ತಾಳ, ಡೋಲ್. ತಾಯಿ ಮತ್ತೆ ಮಗಳು ನೀವಿಬ್ಬರು. ಇನ್ನೊಂದು ಚಾನ್ಸ್ ಕೊಟ್ಬಿಡೋಣ. ಒಂದೇ ಒಂದು ಚಾನ್ಸ್. ಹಬ್ಬ ಅಲ್ವಾ? ಲಾಸ್ಟ್ ಚಾನ್ಸ್. ವಾರ್ಮ್ ಅಪ್ ಆಗೋಯ್ತು. ವಾರ್ಮ್ ಅಪ್. ತಪ್ಪು ಮಾಡಿದ್ರೆ ಸ್ವೀಟ್ ಟಪಕ್ಕು. ನೋ ಮೋರ್ ಚಾನ್ಸಸ್. ಓಕೆ, ರೆಡಿ? ತಮಟೆ, ಡೋಲಕ್, ಡೋಲ್, ಮೃದಂಗ. Yes, the history becomes mystery and the story becomes misery. Understand? Misunderstand. Amy, what happened?
ಅಲ್ಲ ಮೃದಂಗ ಮೌತಾರ್ಗನ್ ಹೆಂಗೆ ಒಂದು ಸಂಬಂಧ ಅಂತ ನಂಗೆ ಅರ್ಥ. ಅದು ಮೌತಾರ್ಗನ್ನು ಮೃದಂಗ ಅಲ್ವಾ? ವಿ ಆರ್ ವೆರಿ ಸಾರಿ. ಓಕೆ, ಇವಾಗ ಹೆಂಗಿದ್ರು ನೀವು ಪಾಪ ಪ್ರಯತ್ನ ಪಡಕ್ ಮುಂಚೆನೆ ಔಟ್ ಆಗ್ಬಿಟ್ರೆ, ಈಗ ಒಂದ್ ಕೆಲಸ ಮಾಡೋಣ. ಅಮ್ಮ ಮಗನ ಒಂದು ಜುಗಲ್ ಬಂದಿಯಲ್ಲಿ ಮೌತಾರ್ಗನ್ನು ಆಮೇಲೆ ಡೋಲ್ ಎಷ್ಟು ಕೆಟ್ಟದಾಗ ನೋಡಿಸ್ತಾರೆ ಕೇಳೋಣ. ಕಮಾನ್ ಸ್ಟಾರ್ಟ್. ಈ ಶಿಕ್ಷೆ ನನಗೆ ಅವ್ರಿಗೆ ಎಲ್ರಿಗೂ ಬೇಕು. ಹೌದೌದು. ಎಲ್ರು ಶುರು ಮಾಡ್ಕೊಳ್ಳಿ, ಎಲ್ರು ಜೊತೆ ಶುರು ಮಾಡ್ಕೊಳ್ಳಿ. ಕರ್ಕಶವಾಗಿತ್ತು. ಸಾರಿ, ತಾವಿಬ್ರು ಪ್ರಯತ್ನ ಪಟ್ರೆ, ಆದ್ರೆ ಎಲಿಮಿನೇಷನ್ ಇಲ್ಲ. ಈಗ ಸದ್ಯಕ್ಕೆ ನೀವು ಅಲ್ಲೋಗಿ ನಿಮ್ ಜಾಗದಲ್ಲಿ ನಿಂತ್ಕೊಳ್ಳಿ. ಕಮಾನ್. 1 2 3 ಏಕ್ತರ ತಮಟೆ ಡೋಲಕ್ ಮೃದಂಗ ಜಾತೆ ತಾಳ ಏಕ್ತರ ಡೋಲಕ್ ಮೃದಂಗ ತಮಟೆ ಜಾತೆ ತಮಟೆ ಜಾತೆ ತಮಟೆ ತಮಟೆ ಜಾತೆ ಜೊತೆಯಲ್ಲಿ ಮಾಡಿದ್ದಾರ್ರಿ. ನಾವಿರೋದೇ ಕನ್ಫ್ಯೂಸ್ ಮಾಡೋದಕ್ಕಪ್ಪ, ನೀವು ಕನ್ಫ್ಯೂಸ್ ಆಗ್ಬಾರ್ದಪ್ಪ. ಜಾತೆ ತಮಟೆ ತೇಟೆ ಬರುತ್ತಲ್ಲ ಅದಕ್ಕೆ ಅದಕ್ಕೆ ನೀವು ಜಾತೆ ಅದ್ರ ಬಗ್ಗೆ ಹೇಳ್ಬೇಕು. ಜಾದಾ ಮಾಡ್ಬೇಕಾಯ್ತು ಅವ್ರು. ಸಾರಿ, ವಿ ಆರ್ ವೆರಿ ಸಾರಿ, ಬಟ್ ಇಟ್ಸ್ ಓಕೆ, ವೆಲ್ ಟ್ರೈಡ್. ನೀವು ಮಮ್ಮಿ ನಿಮ್ಮ ಜಾಗಕ್ಕೆ ಹೋಗಿಪ್ಪ. ಲಾಸ್ಟ್ ಇದ್ರಲ್ಲಿ ಯಾರು ಗೆಲ್ತೀರಾ ಅವ್ರು ವಿನ್ನರ್, ಯಾರು ಸೋಲ್ತೀರಾ ಅದೆಷ್ಟು. ಓಕೆ, ರೆಡಿ. ಡೋಲಕ್ 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 ಮೃದಂಗ ತಾಳ ಡೋಲಕ್ ಡೋಲಕ್ ತಾಳ ಏಕ್ತರ ತಾರ ತಾರ ಡೋಲಕ್ ಮೃದಂಗ ತಾಳ ತಾರ ತಾರ ಮೃದಂಗ. ವಾಟ್ ಹ್ಯಾಪನ್? ಮಿಸ್ಟೇಕ್ ಹ್ಯಾಪನ್. Confusion, but it's okay. This confusion is happening. This out is going is staying in the back of the shop. Okay, Jumping. ಓಕೆ, ಸಾರಿ. ಓಕೆ, ಬನ್ನಿ ನಿಮ್ ಜಾಗಕ್ಕೆ ಬಂದ್ಬಿಡಿ. ಓಕೆ, ಇವತ್ತಿನ ಮೊದಲನೇ ಸುತ್ತಿನ ವಿನ್ನರು ಸುಮಾ ಅಂಡ್ ತುಳಸಿ. ಕಂಗ್ರಾಚುಲೇಷನ್. ಸುಮಾ ಅವರೇ, ನಿಮಗೆ PS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಇವರಿಂದ ನಿಮಗೆ ಒಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ನನ್ನ ಶತ್ರು ಇಲ್ವಾನೆ, ಆಮೇಲೆ ಸಿಗ್ತೀನಿ. ನೀವು ಹೊರಗಡೆ ಹೋಗಿ ಸುಮ್ಮನೆ ಒಂದು ಆವಾಜ್ ಕೊಡು, ತಂದ್ಬಿಡ್ತೀನಿ. ಓಕೆ? ನನಗೆ ಶತ್ರು ಅಂದ್ರ ಇಲ್ಲ, ಚಂದ್ರು ಅಂದೆ. ಗೊತ್ತಾಯ್ತು, ಯಾಕಂದ್ರೆ ನನಗಿರೋ ಒಂದೇ ಒಂದು ಶತ್ರು ಅಂದ್ರೆ ಚಂದ್ರನೇ. ಇರ್ಲಿ. ಇವಾಗ ಟೈಮ್ ಏನಕ್ಕೆ ಬಂದಿದೆ ಅಂದ್ರೆ, ಐ ಹ್ಯಾವ್ ಟು ಟೇಕ್ ಅ ಸ್ಮಾಲ್ ಬ್ರೇಕ್. ಹೌದಾ? 1 ನಿಮಿಷ ಕೇಳಿಸ್ತಾ ಇದೆಯಾ ನಿಮ್ಗೆ? ಏನು ಕೇಳಿಸ್ತಾ ಇಲ್ವಾ? ಪಾರೋ ಕರಿತಾ ಹೇಳ್ಕೊಣ, ಪಾರೋ ಕರಿತಾ ಹೇಳ್ಕೊಣ. ನಾನು ಹೋಗ್ತೀನಿ, ನೀ ಕಾರ್ಯಕ್ರಮ ನಡೆಸ್ಕೊ. ಬರ್ಲಾ? ಬಾಯ್ ಬಾಯ್. ಬರ್ಲಾ? ಪಾರೋ ಬ್ಯೂಟಿಫುಲ್ ಆಗಿ ಹಬ್ಬ ಅಂದ್ಬಿಟ್ಟು ಸಿಂಗಾರ ಮಾಡ್ಕೊಂಡ್ ಬಂದಿದ್ರಿ. ಆದ್ರೆ ಇವಾಗ ನೀವು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ ಬಂದಿದ್ದೀರಾ. ಕಾರಣ ಇಷ್ಟೇ, ಇವತ್ತು ಒಂದು ಸ್ವಲ್ಪ ನಿಮ್ಗೆ ಏನಾದ್ರೂ ಒಂದು ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಕೊಡ್ಬೇಕು ಅಂತ 2 ಥ್ರೆಡ್ಮಿಲ್ ತಂದಿಟ್ಟಿದ್ವಿ. ಈಗ ಮುಂದಿನ ಸುತ್ತು ನಿಮ್ಗೆಲ್ಲ ಗೊತ್ತಿರೋ ಹಾಗೆ, ಅಮ್ಮ ನಿನಗೆ ಸಾಟಿ ಇಲ್ಲ. ಸೊ ಅಮ್ಮ ನಿನಗೆ ಸಾಟಿ ಇಲ್ಲ ಈ ಒಂದು ಕಾಂಪಿಟೇಷನ್ ಅಲ್ಲಿ ನೀವೇನ್ ಮಾಡ್ತೀರಾ, ಇಬ್ಬಿಬ್ರು ಮಮ್ಮೀಸ್ ಬಂದು ಇಲ್ಲಿ ವಾಕಿಂಗ್ ಮಾಡ್ತೀರಾ. ವಾಕಿಂಗ್ ಮಾಡ್ಬೇಕು ಅಂದ್ರೆ ಇಲ್ಲಿ ನಿಮ್ಗೆ ಒಂದು ಸೂಜಿ ಇಟ್ಟಿದೀವಿ, ಆಮೇಲೆ ಇಲ್ಲಿ ಒಂದಷ್ಟು ಹೂವು ಇಟ್ಟಿದೀವಿ. ವಾಕಿಂಗ್ ಮಾಡ್ತಾ ಮಾಡ್ತಾ ನೀವು ಸೂಜಿನ ಹೂವು ತಗೊಂಡು ಒಂದು ಹಾರ ಮಾಡ್ತಾ ಹೋಗೋದು. ಓಕೆ, ಅಷ್ಟೇ, ವೆರಿ ಈಸಿ. ನಿಮಗೆ ಕೊಡುವಂತ ಕಾಲಾವಕಾಶ 1.5 ನಿಮಿಷ. 1.5 ನಿಮಿಷದಲ್ಲಿ 45 ಸೆಕೆಂಡ್ ಡಿವೈಡ್ ಮಾಡ್ತೀನಿ. ಏನು ಅಂದ್ರೆ ಇಲ್ಲಿ ಒಂದು ಸ್ಪೀಡ್ ಸೆಟ್ ಮಾಡ್ತೀನಿ, ನಿಮ್ಮಿಬ್ಬರಿಗೂ ಒಂದೇ ತರ ಸ್ಪೀಡ್ ಸೆಟ್ ಮಾಡ್ತೀನಿ. 45 ಸೆಕೆಂಡ್ ಆಗಿದ ತಕ್ಷಣ ಬಂದು ಮತ್ತೆ ಸ್ಪೀಡ್ ನ ಜಾಸ್ತಿ ಮಾಡ್ತೀನಿ. 1.5 ನಿಮಿಷ ಆದ್ಮೇಲೆ ಯಾರ ಹಾರ ಅತಿ ದೊಡ್ಡದಾಗಿರುತ್ತೆ ಅವ್ರು ಮುಂದಿನ ಸುತ್ತಿಗೆ ಹೋಗ್ತಾರೆ. ಇಲ್ದೇರು ಓಕೆ. ಫಸ್ಟ್ ಯಾರು ಗೆದ್ದಿದ್ದು? ನೀವು ಬನ್ನಿ. ಸೆಕೆಂಡ್ ಬನ್ನಿ. ಯೋರ್ ಟೈಮ್ ಸ್ಟಾರ್ಟ್. ಕಮಾನ್, ಮುಂದೆ ಮುಂದೆ ಬನ್ನಿ, ಮುಂದೆ. ಹೆಸರು ಗಮನ ಇರಲಿ ಕಾಲ್ ಮೇಲೆ. Come on, fast, fast, fast.
ಓಕೆ ಸೊ 1 2 12 13 14 ನಿಮ್ದು ಎಷ್ಟಿದೆ ಇಲ್ಲಿ 1 2 3 17 18 19 ಸವಿತಾ ಅವರು 19 ಹೂವುಗಳನ್ನ ಪೋಣಿಸಿದ್ದೀರಾ. ಸೊ ನಿಮ್ಮಿಬ್ಬರಲ್ಲಿ ನೀವು ವಿನ್ನರು. ಕಂಗ್ರಾಚುಲೇಷನ್ಸ್, ಯು ಗೆಟ್ ಇನ್ ಟು ದ ನೆಕ್ಸ್ಟ್ ರೌಂಡ್. ಥ್ಯಾಂಕ್ ಯು. ನಿಮ್ಗೆ ಇನ್ನೊಂದು ಚಾನ್ಸ್ ಸಿಗುತ್ತೆ. ಅವರಿಬ್ಬರಲ್ಲಿ ಯಾರು ಸೋಲ್ತಾರೋ ಅವ್ರ ಮೇಲೆ ಮತ್ತೆ ನೀವು ಆಡ್ಬೇಕು. ಓಕೆನಾ? ಆಲ್ ದ ವೆರಿ ಬೆಸ್ಟ್. ಹೋಗಿ ಓಕೆ. ನೆಕ್ಸ್ಟ್ ಜ್ಯೋತಿ ಅಂಡ್ ಲಕ್ಷ್ಮಿ. ಜ್ಯೋತಿ ಅಂಡ್ ಲಕ್ಷ್ಮಿ ಕಮಾನ್. ಎಲಿಮಿನೇಷನ್ ಇರುತ್ತೆ. 4 ಜನ ಮಮ್ಮೀಸ್ ಅಲ್ಲಿ ಕೇವಲ 3 ಜನ ಮುಂದಕ್ಕೆ ಹೋಗ್ತಾರೆ. ಒಬ್ರು ಸುನೀಟ ಪಕ್ಕ ಅಂತ ಈ ಕಡೆ ಬರ್ತಾರೆ. ಓಕೆ, ಸೊ ನಿಮ್ಮ ಬೇಸಿಕ್ ಟಾರ್ಗೆಟ್ ಇವಾಗ 15 ಇರಬೇಕು. ಅಕಸ್ಮಾತ್ 15ಕ್ಕಿಂತ ಕಮ್ಮಿ ಆಯ್ತು ಅಂದ್ರೆ ಐ ಆಮ್ ವೆರಿ ಸಾರಿ, ಐ ಕ್ಯಾನಾಟ್ ಡೂ ಎನಿಥಿಂಗ್. ಓಕೆ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಅಲ್ಲ ನೀವೇನ್ರಿ ಅಂಬಿ ಹಣ್ಣಿನ ತರ ನಡೀತಾ ಇದ್ದೀರಾ? ನಡೀರಿ, ಬೇಗ ಮಾಡಿ. ಹಾಕೊಂಡು ಎಳೆಯಂಗಿಲ್ಲ. ಬೇಗ ಮಮ್ಮಿ, ಬೇಗ ಬೇಗ ಹಾ, ಹಂಗೆ ಕರೆಕ್ಟ್. ಬೇಗ 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 ಕಮಾನ್ 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 ಮಮ್ಮಿ, ಬೇಗ 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 ಕಮಾನ್ ಫಾಸ್ಟ್. ಅಮ್ಮ ಬೇಗ ಬೇಗ ಮಮ್ಮಿ, ಬೇಗ 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 ಮಮ್ಮಿ, ಬೇಗ ಮಮ್ಮಿ, ಬೇಗ 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 9 ಬೇಗ 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 7 6 5 4 ಮಮ್ಮಿ, ಬೇಗ 3 ಬೇಗ 2 1 2 14 15 16 17 ಲಕ್ಷ್ಮಿ 17 1 2 17 18. ಆದ್ರೆ ನಿಮ್ದು 3 ಊಫಿ ಕೊಡ್ತೀನಿ ನಾನು, ಯಾಕಂದ್ರೆ 3 ನೀವು ಜೊತೆಲಿ ತಗೊಂಡ್ರಿ. ಸೊ 18 ಕನ್ಸಿಡರ್ ಮಾಡಲ್ಲ, 15 ಕನ್ಸಿಡರ್ ಮಾಡ್ತೀನಿ. ಓನ್ಲಿ 15. ಸೊ ಜ್ಯೋತಿ ಈಸ್ 15 and Lakshmi is 17. So ಜ್ಯೋತಿ ಲಕ್ಷ್ಮಿ 15 and 17. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ನೀವಿಬ್ಬರು ಮುಂದಿನ ಸುತ್ತಿಗೆ ಹೋಗ್ತಾ ಇದ್ದೀರಾ. ಆಲ್ ದ ವೆರಿ ಬೆಸ್ಟ್. ಕಮ್ ಆನ್ ಸುಮಾರೇ ಬನ್ನಿಪ್ಪ. ಯಾಕ್ರಿ ಅಷ್ಟೊಂದು ಭಯ ಪಟ್ಕೊಂಡ್ರಿ? ಈಸಿ ಅಲ್ವೇನ್ರಿ ಗೇಮು? ಭಯ ಪಟ್ಕೊಂಡಿಲ್ಲ, ಟೆನ್ಷನ್ ಭಯ ಬೇರೆ ಬೇರೆ ಎಲ್ಲ ಒಂದೇನಾ? ಒಂಥರ ಅದೇ. ನೋ ಪ್ರಾಬ್ಲಮ್, ವಿ ಆರ್ ಹಿಯರ್ ಟು ಎಂಜಾಯ್, ಸೆಲೆಬ್ರೇಟ್. ಕರೆಕ್ಟ್? ಓಕೆ ಚಿನಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್. ಕಂಗ್ರಾಚುಲೇಷನ್ಸ್, ಆಲ್ ದ ವೆರಿ ಬೆಸ್ಟ್. ಬನ್ನಿ ಕೂತ್ಕೊಳ್ಳಿ. ಚಿಕ್ಕ ವಯಸ್ಸಲ್ಲಿ ಬೇಜಾನ್ ಕಬ್ಗಳು ತಿಂತಾ ಇದ್ವಿ. ಇವಾಗ ಕಪ್ ತಿನ್ನಕ್ ಹೋದ್ರೆ ಅಲ್ಲೆಲ್ಲ ಮುರಿದೋಯ್ತದೆ. ಆ ತರ ಎಲ್ಲ ವೀಕ್ ಆಗ್ಬಿಟ್ಟಿದೆ ಹಲ್ಲು, ಏನು ಮಾಡೋದಕ್ಕಾಗಲ್ಲ. ಓಕೆ, ಇವಾಗ ನೀವ್ ಹೇಳಿ, ಜನವರಿ 14ನೇ ತಾರೀಕು ಅಂದ್ರೆ ನಾಳೆ ಸಂಕ್ರಾಂತಿ ಹಬ್ಬ. ಇವತ್ತು ನಾವು ಆಚರಿಸ್ಕೊತಾ ಇದೀವಿ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಏನೇನ್ ಮಾಡ್ತೀರಾ ಹೇಳಿ? ಬೆಳಗ್ಗೆ ಎದ್ದು ಪೊಂಗಲ್ ಮಾಡ್ತೀವಿ, ದೇವ್ರ ಪೂಜೆ ಮಾಡ್ತೀವಿ, ಆಮೇಲೆ ಸಾಯಂಕಾಲ ಆದ್ಮೇಲೆ ರೆಡಿಯಾಗಿ ಎಳ್ಬೀರ್ತೀವಿ. ಮುಖ ತೊಳೆಯೋದು, ಹಲ್ಲುಜ್ಜೋದು ಅವೆಲ್ಲ ಏನ್ ಮಾಡೋದು ಬೆಳಗ್ಗೆ? ಅದೆಲ್ಲ ಮಾಡಾದ್ವಿ. ಆಮೇಲೆ ಹೊತ್ತು ಶಾವಿಗೆ ಮಾಡ್ತೀವಿ. ಹೊತ್ತು ಶಾವಿಗೆ. ಓಕೆ, ನೀವು ಹೇಳ್ಬಿಡ್ತೀವಿ. ಹೇಳ್ಬಿಡ್ತೀರಾ? ಹೇಳ್ಬಿಡ್ತೀರಾ? ಹೋಟ್ಲಲ್ಲಿ ಏನ್ ಸಿಗುತ್ತೋ ಅದು ತರ್ತೀವಿ ಅಂತ ಹೇಳಿಲ್ವಲ್ಲ ಪುಣ್ಯಕ್ಕೆ. ಓಕೆ ಸರಿ. ಇವಾಗ ಇನ್ನೊಂದೇನಂದ್ರೆ ಹಳ್ಳಿ ಕಡೆ ಸಂಕ್ರಾಂತಿನ ತುಂಬಾ ವಿಶೇಷವಾಗಿ ಆಚರಿಸ್ಕೋತಾರೆ. ಯಾಕೆ ಅಂತ ಗೊತ್ತಾ? ಬೆಳೆ ಬಂದಿರುತ್ತಲ್ಲ, ಮೊದಲನೇ ಬೆಳೆ, ವರ್ಷದ ಮೊದಲನೇ ಬೆಳೆ. ಬೆಳೆ ಅಲ್ರಿ, ಬೆಳೆ. ಬೆಳೆ. ವರ್ಷದ ಮೊದಲನೇ ಬೆಳೆನ ದೇವ್ರಿಗಾರ ಫಸ್ಟ್ ಅರ್ಪಿಸ್ತೀವಿ ಅಂತ ಅನ್ನೋದಕ್ಕೋಸ್ಕರ ಈ ಸಂಕ್ರಾಂತಿನ ಸೆಲೆಬ್ರೇಟ್ ಮಾಡ್ತಾರೆ. ಓಕೆ. ಮತ್ತೆ ಸಂಜೆ ಆದ್ಮೇಲೆ ಎತ್ತುಗಳಿಗೆಲ್ಲ ಅಲಂಕಾರ ಮಾಡ್ಬಿಟ್ಟು ಬೆಂಕಿಯಲ್ಲಿ ಹಾರಿಸ್. ಓಕೆ, ನಿಮ್ಗೆ ಬೆಳೆಗಳನ್ನೆಲ್ಲ ಹೊಲದಲ್ಲಿ ರಾಶಿ ರಾಶಿ ಹಾಕಿ ಪೂಜೆ ಮಾಡಿ ನೆಕ್ಸ್ಟ್ ಎತ್ತುಗಳಿಗೆಲ್ಲ ಪೂಜೆ ಹೊಂಡ ಹಾಯಿಸ್ತಾರೆ. ಇನ್ನೊಂದು ವಿಶೇಷ ಏನು ಅಂದ್ರೆ, ಸಂಕ್ರಾಂತಿ ಹಬ್ಬದ ದಿನ ಹಸುಗಳಿಗೆ ಆಮೇಲೆ ಎತ್ತುಗಳಿಗೆ ಪೂಜೆ ಮಾಡೋದು. ನಾನ್ ತಿಳ್ಕೊಂಡಿರಂಗೆ ಏನು ಅಂದ್ರೆ, ಎಲ್ಲಾ ದೇವತೆಗಳು, ಮುಕ್ಕೋಟಿ ದೇವತೆಗಳು ಅಂತ ಏನ್ ಕರಿತೀವಿ, ಅದೆಲ್ಲ ನೆಲೆಸೋದು ಕಾಮಧೇನು ಅಂತ ಏನ್ ಕರಿತೀವಿ, ಹಸುವಿನಲ್ಲಿ ಅನ್ನೋ ಒಂದು ನಮ್ಮ ಒಂದು ನಂಬಿಕೆ. ಸೊ ಹಾಗಾಗಿ ಹಸುವಿಗೆ ತುಂಬಾ ವಿಶೇಷವಾದಂತ ಒಂದು ಸ್ಥಾನವನ್ನ ಕೊಟ್ಟಿದ್ವಿ. ಯಾವುದೇ ಒಂದು ಗೃಹ ಪ್ರವೇಶ ಆಗ್ಲಿ, ಅವಾಗ ನಾವು ಫಸ್ಟ್ ಹಸುವನ್ನ ಮನೆಯೊಳಗೆ ಕರ್ಕೊಂಡ್ ಬರ್ತೀವಿ. ಯಾಕೆಂದ್ರೆ ಅಷ್ಟು ದೇವತೆಗಳು ಬಂದು ನಮ್ಮ ಮನೇಲಿ ನೆಲೆಸ್ಲಿ ಅನ್ನೋ ಒಂದು ಪದ್ಧತಿ, ಒಂದು ನಂಬಿಕೆ ಅದೆಲ್ಲ. ಸೊ ಹಾಗಾಗಿ ಹಸುವಿಗೆ ತುಂಬಾ ವಿಶೇಷವಾದಂತ ಸ್ಥಾನಮಾನವನ್ನ ಕೊಟ್ಟಿದ್ವಿ. ಆಮೇಲೆ ಇನ್ನೊಂದೇನು ಅಂದ್ರೆ, ಹೆತ್ತ ತಾಯಿ ಆದ್ಮೇಲೆ ಮಕ್ಕಳಿಗೆ ತಾಯಿ ತರ ನೋಡ್ಕೊಳ್ಳೋದು ಹಸು. ಯಾಕಂದ್ರೆ ಹಾಲು ಕೊಡುವಂತ ಹಸು ಅದು. ಈಗ ಇದು ತಾಯಿ ಆದ್ರೆ ತಂದೆ ಸ್ಥಾನದಲ್ಲಿ ಯಾವ್ದು ನಿಂತಿರುತ್ತೆ ಅಂದ್ರೆ ಎಮ್ಮೆ, ಎತ್ತು, ದನ ಆ ತರದಿಲ್ಲ. ಯಾಕಂದ್ರೆ ಕಷ್ಟಪಡುತ್ತಲ್ಲ, ಕಷ್ಟಪಟ್ಟು
ಹೊಲದಲ್ಲೆಲ್ಲ ಓಡಾಡಿ ಎಲ್ಲ ಮಾಡಿ ಅದು ಎಲ್ಲ ಮಾಡಿ ಉಳುಮೆ ಮಾಡಿ ನಮಗೋಸ್ಕರ ದುಡಿಯುತ್ತೆ. ಸೊ ಕಷ್ಟಪಟ್ಟು ದುಡಿಯೋದು ಎತ್ತು ತಂದೆ ತರ. ಇವಾಗ ನಿಮ್ಗೆಲ್ಲ ಪೂಜೆ ಮಾಡಿಸೋದಕ್ಕೆ ನಾನು ರೆಡಿ ಇದೀನಿ. 3ನೇ ಸುತ್ತು ಜೋಡಿ. ನಮ್ಮನ್ನೆಲ್ಲ ಕೇಳಿದ್ರಲ್ಲ ನೀವು ಹೆಂಗ್ ಸೆಲೆಬ್ರೇಟ್ ಮಾಡ್ತೀರಾ ಅಂತ, ನೀವ್ ಹೆಂಗ್ ಸೆಲೆಬ್ರೇಟ್ ಮಾಡ್ತೀರಾ ನಾಳೆ? ಚಿಕ್ಕ ಹುಡುಗರಾಗಿದ್ದಾಗ ನಮ್ಗೆ ಖುಷಿ ಯಾಕೆ ಅಂದ್ರೆ ಫಸ್ಟ್ ಆಫ್ ಆಲ್ ಸ್ಕೂಲಿಗೆ ರಜಾ ಸಿಗೋದು, ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೊಂದಿಲ್ಲ. ಚಿಕ್ಕ ವಯಸ್ಸಲ್ಲಿ ಎಂಜಾಯ್ ಮಾಡೋಕ್ಕಾದಂಗೆ ಇವಾಗಂತೂ ಮಾಡಲ್ಲ. ಬೆಳಗ್ಗೆ ಆದ್ರೆ ನಾನು ಮನೆಯಲ್ಲಿ ATM ಮಿಷಿನ್ ಆಗಿರ್ತೀನಿ, ಸುಮ್ಮನೆ ದುಡ್ಡು ಕೈಯಲ್ಲಿ ಇಟ್ಕೊಂಡಿರೋದು. ನನ್ನ ಹೆಂಡತಿ ಬರ್ತಾಳೆ, ದುಡ್ಡು ಕೊಡು ಅಂತಾಳೆ, ಕೊಡ್ತೀನಿ. ನಮ್ಮ ಅಮ್ಮ ಬರ್ತಾರೆ, ಅದಕ್ಕೆ ದುಡ್ಡು ಕೊಡು. ಸೊ ನನ್ನ ಕೆಲಸ ಏನು ಅಂದ್ರೆ ಒಂಥರ ATM ಮಿಷಿನ್ ತರ ಕೂತಿರೋದಷ್ಟೇ. ಸರಿ, ಈಗ ಆಟ ಆಡೋದಕ್ಕೆ ರೆಡಿ ಇದೀರಾ? ಓಕೆ, ಬನ್ನಿ ಎಲ್ಲರೂ ಬನ್ನಿ, 6 ಜನ. ಏನ್ ಮಾಡ್ಬೇಕು ಅಂದ್ರೆ ನಿಮಗೆ ಕರೆಕ್ಟ್ ಆಗಿ 1 ನಿಮಿಷ ಕೊಡ್ತೀನಿ. 1 ನಿಮಿಷದಲ್ಲಿ ನೀವಿಬ್ರು ಸೇರ್ಕೊಂಡು ಕಬ್ಬನ್ನ ಸುಲಿಬೇಕು. ಓಕೆ, ಇಲ್ಲಿ ಇನ್ನೊಂದಷ್ಟು ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಯಾರಾದ್ರೂ 1 ನಿಮಿಷದಲ್ಲಿ 3 ಸುಲಿದು ಬಿಟ್ರೆ ನಾನು ಒಂಚೂರು ಎಕ್ಸ್ಟ್ರಾ ಕೊಡ್ತೀನಿ. ಅಕಸ್ಮಾತ್ ಏನಾದ್ರು 1 ನಿಮಿಷದಲ್ಲಿ ನಾನು ಕೊಟ್ಟಿರೋ ಇನ್ನ 2 ಎಕ್ಸ್ಟ್ರಾನು ಸುಲಿದು ಬಿಟ್ರೆ ನೀವು ಸೈಡ್ ಆಗಿ ಆರಾಮಾಗಿ ನಿಂತ್ಕೋಬಹುದು. ಲಾಸ್ಟ್ ಯಾರು ಬರ್ತೀರಾ ಅವರು ಓಕೆ. ಮುಂದಿನ ಸುತ್ತಿಗೆ ಹೋಗೋದಕ್ಕೆ ಕೇವಲ ಇಬ್ಬರಿಗೆ ಮಾತ್ರ ಸಾಧ್ಯ ಇರೋದು. ಒಬ್ಬರಿಗೆ ಎಲಿಮಿನೇಷನ್ ಆಗ್ತಾರೆ. ಆರ್ ಯು ಆಲ್ ರೆಡಿ? ಯೋರ್ ಟೈಮ್ ಸ್ಟಾರ್ಟ್ಸ್. ಇರ್ರಿ, ಅಲ್ಲ ಸಮಾಧಾನ ಇಲ್ಲ, ಕೈ ಕಟ್ಕೊಳ್ಳಿ. ಒಂದ್ ಶ್ಲೋಕ ಹೇಳ್ರಿ, ದೇವ್ರ ಶ್ಲೋಕ ಹೇಳ್ರಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತು ಸರ್ವ ವಿಘ್ನೋಪಶಾಂತಯೇ. ಕೈ ಕಟ್ಕೊಂಡು ಯಾರಾದ್ರೂ ಹೇಳ್ತಾರೆ. ನೀನ್ ಹೇಳ್ತೀನಿ ಒಂದು. ಶಿವಂ ಶಿವಕರಂ ಶಾಂತಂ ಪ್ರಣೇತಾನಂ ಪ್ರಣದಸ್ಮಿ ಶಿವಂ ಸರ್ವ ಮಂಗಲ ಮಂಗಲ್ಯ ಶಿವ ಸರ್ವತ್ರ ಸಾಧಿಕೆ. ಹೇಳ್ರಿ. ಯಾ ದೇವಿ ಸರ್ವಭೂತೇಷು ಸರ್ವರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯುರ್ಮುಕ್ಷಯಾಮಾಮೃತಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ದೇವ್ರ ಮೇಲೆ ಎಷ್ಟು ಭಕ್ತಿ ಇದೆ ಅಂತ ಎಲ್ಲರಿಗೂ ಗೊತ್ತಾಯ್ತು. ಇವಾಗ ದೇವ್ರ ಮೇಲೆ ಭಾರ ಹಾಕಿ ಕಬ್ಬನ್ನ ಬಿಡಿಸಿ ನಿಮ್ಮ ಅಲ್ಲಿ ಮುರಿದಾದ್ರೆ ನಮ್ಗೆ ಗೊತ್ತಿಲ್ಲ. ಓಕೆ, ರೆಡಿ? ಯೋರ್ ಟೈಮ್ ಸ್ಟಾರ್ಟ್ಸ್. ಲಾಸ್ಟ್ ಅಲ್ಲಿ ಚೆಕ್ ಮಾಡ್ತೀನಿ, ನೀಟಾಗಿ ಬಿಡಿಸಿರ್ಬೇಕು, ಇಲ್ಲಾಂದ್ರೆ ಅದು ಕೌಂಟ್ ಮಾಡಲ್ಲ ನಾನು. ಸುಮ್ಮನೆ ಅಲ್ಲೆಲ್ಲ ಹೋಗ್ಬಿಟ್ಟು ಜ್ಯೂಸ್ ಅಂಗಡಿ ಇದೆ ಅಂದ್ರೆ 10 ರೂಪಾಯಿ ಕೊಟ್ಬಿಟ್ಟು ಜ್ಯೂಸ್ ಕುಡಿಯೋದಲ್ಲ. ಶುಗರ್ ಕೇನ್ ಜ್ಯೂಸ್ ಕುಡಿ. ಲಾಸ್ಟ್ 15 seconds. 10 9 8 7 6 5 4 3 2 ಸ್ಟಾಪ್. ಆಕ್ಚುಲಿ ಕಬ್ಬನ್ನ ಇದೇ ತರ ಬಿಡಿಸ್ಕೊಂಡು ಅಗದು ತಿನ್ಬೇಕು ಅಂತಾರೆ. ಯಾಕೆ ಗೊತ್ತಾ? ಯಾಕೆ ಹೇಳಿ? ಅಲ್ಲೆಲ್ಲ ಸ್ಟ್ರಾಂಗ್ ಆಗಿದೆ ಮತ್ತೆ ನಿಮ್ಮ ನಿಕ್ ನೇಮ್ ಏನು? ಯಾರಾದ್ರೂ ನಿಮ್ಗೆ ಏನಾದ್ರು ಒಂದು ಪೆಟ್ ನೇಮ್ ಏನಾದ್ರು ಕೊಟ್ಟಿದಾರಾ? ಇವತ್ತಿಂದ ಕಚ್ಚು ಅಂತ ಹೆಸರಿಡ್ತೀವಿ. ತುಂಬಾ ಚೆನ್ನಾಗಿ ಕಚ್ತೀರಾ ನೀವು. ಇದೇನ್ರಿ? 1 2 3 4 5 ಸುರ ಸುರ ಸುಂದರಿ. ನೀನು ಕಬ್ಬಿಡಿಸು ಅಂದ್ರೆ ಗಿಲ್ಲಿ ತರ ಮಾಡ್ಬಿಡಿದೆ, ಗಿಲ್ಲಿ ದಂಡ ತರ ಇದು. ಈ ಕಡೆ ಅರ್ಧ. ಓಕೆ, ಸರಿ. 5 5:15 1 2 3 ಈ ಮಧ್ಯದಲ್ಲಿ ಇರ್ಲಿಲ್ಲ ಏನಾಕ್ರಿ ಅದ್ರಿ. ತೆಗ್ದಿದ್ದೀನಿ ನೋಡ್ರಿ. ಮತ್ತೆ ಸೂಪರ್. 1 1:15 ಅದಿಲ್ಲ ಬಿಡ್ರಿ, ಇದು ಹೊಸದು. ನೀವು ತುಂಬಾ ಚೆನ್ನಾಗಿ ಆಡಿದ್ರಿ, ಆದ್ರೆ ಏನು ಮಾಡಕ್ಕಾಗಲ್ಲ, ಕಬ್ಬು ಬಿಡಿಸೋದಕ್ಕೆ ಆಗಿಲ್ಲ. ಬಟ್ ಇಟ್ಸ್ ಓಕೆ, ನೀವು ಪಾರ್ಟಿಸಿಪೇಟ್ ಮಾಡಿದ್ದೆ ನಮ್ಗೆ ಐ ವಾಸ್ ವೆರಿ ಹ್ಯಾಪಿ. ಚಾಕ್ಲೇಟ್ಸ್ ಫಾರ್ ಯು. ಅಂಡ್ ನಿಮಗೆ BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಅವರ ಕಡೆಯಿಂದ ಒಂದು ಬ್ಯೂಟಿಫುಲ್ ಸ್ಯಾರಿ. ಓಕೆ, ನಿನ್ನ ಹೆಸರೇನು? ವಾರಣಿಕಾ. ನಿನ್ನ ಹೆಸರು ಕೆಂಪು ಅಂತೆ. ನಮ್ಮ ಮನೇಲಿ ಕೆಂಪು ಅಂತ ಕರೆಯೋದು. ಯಾಕೆ ಕರೆಯೋದು ಕೆಂಪು ಅಂತ? ನಮ್ಮಮ್ಮ ಸುಮ್ಮನೆ ಕರೀತಾರಲ್ಲ ಅದಕ್ಕೆ. ಯಾಕ್ರಿ ಕೆಂಪು ಅಂತ ಕರಿತೀರ ಅವಳನ್ನ? ಅವ್ರ ಅಜ್ಜಿ ಕೆಂಪಮ್ಮ ಅಂತ ಹೆಸರಿಟ್ಟಿದ್ದಾರೆ. ನಾವೆಲ್ಲ ಪ್ರೀತಿಯಿಂದ ಅವ್ರ ಜ್ಞಾಪಕಕ್ಕೋಸ್ಕರ ಕೆಂಪು ಅಂತ ಕರಿತೀವಿ.
ಕೆಂಪು ಇವಾಗ ಇಲ್ಲಿ ಬಂದಿದ್ದಾಳಲ್ಲ ಬ್ಯೂಟಿಫುಲ್ ಗರ್ಲ್ ಆಕ್ಚುಲಿ ತುಂಬಾ ಸ್ಪೆಷಲ್. ಯಾಕೆ ಅಂದ್ರೆ ಇವರು ಏನೋ ಒಂದು ಡೈಲಾಗ್ ಹೊಡಿತಾರಂತ, ಹೌದಲ್ಲ ಚಿನಿ? ಹೌದಾ, ಏನದು ಅಂತ ಹೇಳಮ್ಮ ನೋಡೋಣ. ಮಮ್ಮಿ ನಂಬರ್ 1, ಹಾ ಮಮ್ಮ ನಂಬರ್ 1. ಹಾ ನೆಕ್ಸ್ಟ್ ಹೇಳು ಗಿರಿಜಮ್ಮ. ಗಿರಿಜಮ್ಮನ್ ಸಣ್ಣ, ನಾನೇನ್ ಸುಜನ್ನು, ಎಸಿಗುತ್ತೆ ಸಿಕ್ಕಾಪಟ್ಟೆ ಸಣ್ಣ, ಇದು ಮಮ್ಮಿ ನಂಬರ್ 1. ಡ್ಯಾನ್ಸ್ ಮಾಡ್ತೀಯಾ? ಹಾ ನಾನು ಡ್ಯಾನ್ಸ್ ಮಾಡೋಣ, ಕಮಾನ್ ಮಾಡೋ. ಗಿರ್ಜಮ್ಮನ್ ಸನ್ನು, ನಾನು ನಿಮ್ಮ ಸುಜನ್ನು, ಎಲ್ಲಿ ಸಿಗುತ್ತೆ ಸಿಕ್ಕಾಪಟ್ಟೆ ಫನ್ನು. ನೀವು ನೋಡ್ತಾ ಇದೀರಾ ಮೊಬೈಲ್ ನಂಬರ್ 1. Make some noise in here. ಗಿರಿಜಮ್ಮನ್ ಸನ್ನು, ನಮ್ಮ ಸೃಜನ್ನು, ಸಿಕ್ಕಾಪಟ್ಟೆ ಫನ್ನು, ಮಮ್ಮಿ ನಂಬರ್ 1. Well, nice it up, man. Nice it up and done it up and burn it up and mash it up. Bag of twins in the place when I dap out of puff. Just mash it up, just burn it up, just done it up and mash it up. Bag of twins in the place when I dap out of puff. Some man come and I up and a puff. ಗಿರಿಜಮ್ಮನ್ ಸನ್ನು, To the game, literally insane. ನಮ್ಮ ಸೃಜನ್ನು, To find that here comes the dub starter. ಸಿಕ್ಕಾಪಟ್ಟೆ ಫನ್ನು, And the beast now still spinning harder. ಮಮ್ಮಿ ನಂಬರ್ 1. And you wait on my page, let alone my charter. ಸೊ ಇವತ್ತು ಸಂಕ್ರಾಂತಿ ಸ್ಪೆಷಲ್. ಸೊ ನಿಮಗೋಸ್ಕರ ಸಂಕ್ರಾಂತಿಯ ವಿಶೇಷವಾದಂತ ಕೆಲ್ಸಗಳು ಏನೇನ್ ಮಾಡ್ತೀರಾ ಅದನ್ನೇ ನಾವು ಇವತ್ತು ನಿಮಗೆ ಮಮ್ಮಿ ನಂಬರ್ 1 ಅಲ್ಲಿ ಕಡೆಯ ಟಾಸ್ಕ್ ಆಗಿ ಇಟ್ಟಿದ್ದೀವಿ. ಲಾಸ್ಟ್ ರೌಂಡ್ ಅಲ್ಲಿ ಯಾರು ಫಸ್ಟ್ ಕ್ವಾಲಿಫೈ ಆಗಿದ್ದು? ಇವರೇ. ನೀವೇ ಬನ್ರಿ. ಮತ್ತೆ ಅಲ್ಲಿ ಎಳ್ಳು ಬೆಲ್ಲ ಸಿಹಿ ಎಲ್ಲ ಇದೆ. ಏನಂದ್ರೆ ಅದನ್ನೆಲ್ಲ ಮಿಕ್ಸ್ ಮಾಡ್ಬಿಡ್ಬೇಕಷ್ಟೇ ಬೌಲಲ್ಲಿ. ಅಲ್ಲಿಂದ ನೆಕ್ಸ್ಟ್ ನೀವೇನ್ ಮಾಡ್ಬೇಕು, ಇಲ್ಲಿಗೆ ಬರ್ಬೇಕು. ಇಲ್ಲಿಗೆ ಬಂದು ಒಂದು ಬ್ಯೂಟಿಫುಲ್ ಆಗಿರೋ ರಂಗೋಲಿ ಹಾಕ್ಬೇಕು. ಇಟೇಟ್ ಹಾಕ್ಬಾರ್ದು, ಆಯ್ತಾ? ದೊಡ್ಡದಾಗಿರೋ ಒಂದು ರಂಗೋಲಿ ಹಾಕ್ಬೇಕು. ಅದಕ್ಕೆ ಏನೇನ್ ಕಲರ್ಗಳು ಬೇಕು ಅದನ್ನ ನೀವಿಬ್ರು ಸೇರ್ಕೊಂಡು ಮಾಡ್ಬೋದು, ಆಯ್ತಾ? ಕೊನೆಗೆ ಅದಾದ್ಮೇಲೆ ಇಲ್ಲಿಗೆ ಬಂದು ನೋಡಿದ್ರೆ ಇಲ್ಲಿ ನಮ್ಮ ಬಸವ ಇದ್ದಾನೆ. ಸೊ ಅಲ್ಲಿ ಹೂವ ಇದೆ, ಗೆಜ್ಜೆ ಇದೆ, ಬಲೂನ್ಗಳಿದೆ, ಎಲ್ಲ ಇದೆ. ಸೊ ಅದನ್ನ ನೀವೇನ್ ಮಾಡ್ಬೇಕು, ಬಸವನ್ನ ಸಿಂಗಾರ ಮಾಡ್ಬೇಕು. ಪೂಜೆ ಎಲ್ಲ ಆದ್ಮೇಲೆ ನೀವು ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ನೋಡಿ, ಅಲ್ಲಿ ಮಡಿಕೆ ಇದೆ. ಮಡಿಕೆಯಲ್ಲಿ ಹೂವು ಎಲ್ಲ ಹಾಕಿಡ್ತೀವಿ. ನಿಮ್ಗೆ ಹೈಟ್ ಆದ್ರೆ ಓಕೆ, ಅಲ್ಲೇ ಒಂದು ಕೋಲ್ ಕೂಡ ಇಟ್ಟಿದ್ವಿ. ಇಲ್ಲ ಅಂದ್ರೆ ಆ ಟೇಬಲ್ನ ಎಳ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಪಟಾರ್ ಅಂತ ಹೊಡಿಬೇಕು. ಸೊ ಅಲ್ಲಿಗೆ ನಿಮ್ಮ ಟಾಸ್ಕ್ ಫಿನಿಶ್ ಆಗುತ್ತೆ. ಆದ್ರೆ ಮಮ್ಮಿ, ನೀವು ಈ ಲವ್ಲಿ ಕನ್ನಡಕನ ಹಾಕೊಂಡೇ ಮಾಡ್ಬೇಕು. ಓಕೆ, ಏನು ಕಾಣ್ತಾನೆ ಇಲ್ಲ. ಅದಕ್ಕೆ ಕೊಟ್ಟಿರೋದೆ. ಓಹ್, ಯೋರ್ ಟೈಮ್ ಸ್ಟಾರ್ಟ್. ಸುಮ್ಮನೆ ಹೇಳ್ಬೇಕು ಮತ್ತೆ, ಓಕೆ ಓಕೆ ಓಕೆ. ದೊಡ್ಡದಾಗಿರ್ಬೇಕು. ನಾವೇ ಹಾಕ್ಬೇಕಾ? ಮಮ್ಮಿ ನಂಬರ್ 1 ಇದು. ಮುಟ್ಟಂಗಿಲ್ಲ ನೀನು, ಮುಟ್ಟೋದಿಲ್ಲ. ನೀನ್ ಮುಟ್ಟಂಗಿಲ್ಲ ಮುಟ್ಟಂಗಿಲ್ಲ. ಬರ್ರಿ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಬರೀರಿ. ನೀನೇನು ಮಾಡಂಗಿಲ್ಲ, ಮಮ್ಮಿ ಮಾತ್ರ ಮಾಡ್ಬೇಕು. ರಾಮನಗರದಲ್ಲಿ ಹಿಂಗ್ ಮಾಡಿದ್ರೆ ಅಷ್ಟೇ ಗುಂಬಿಟ್ರೆ ಅವ್ರು ಹಾಕೊಂಡು. ಈ ಕಡೆ ಪಾಪ, ನೀನ್ ಈ ಕಡೆ ಬರ್ತೀನಿ, ಅಡ್ಡ ಯಾಕೆ ಬರ್ತೀಯ? ನೋಡಿ ಬಸ್ ನಿಲ್ಸ್ಕೊಳ್ಳಿ, ನೋಡಿ ಹೆಂಗೆ. ಅದು ಕಮಾನ್. ಆಲ್ರೆಡಿ 3 ನಿಮಿಷ ಆಗಿದೆ. ತಗೊಳ್ಳಿ, ಎಷ್ಟು ಟೈಮ್ ಬೇಕಂದ್ರೆ ತಗೊಳ್ಳಿ. ಹುಷಾರ, ಗುಂಗಿಂಬಿಟ್ಟು ಯಾಕೆ ಇಷ್ಟು ದೊಡ್ಡ ರಂಗೋಲಿ ಹಾಕಿದ್ರಿ ಅಂತ ನಂಗೆ ಗೊತ್ತಾಗ್ಲಿಲ್ಲಪ್ಪ. ಅದೆಲ್ಲ ಬರ್ದಿದೀವಲ್ಲ ಅದಕ್ಕೆ. ಅವರು ಬರಿಬೇಕು ಅದನ್ನ. ಇವಾಗ ನಿಮ್ಮ ಸರದಿ, ಬನ್ನಿ.
ನಿಮ್ಮ ಲವ್ಲಿ ಕನ್ನಡಕ ರೆಡಿ ಆಗಿದೆ, ಹಾಕೊಳ್ಳಿ. ಟೈಮ್ ಸ್ಟಾರ್ಟ್ ನೌ. ಮಾಡ್ಬೇಕು, ಎಲ್ಲೆಲ್ಲೇನಿದೆ ಅದೆಲ್ಲ ಹೇಳ್ಕೊಂಡು ಕಲ್ಸ್ಬೇಕು. ಸುಳ್ಳು ಹೇಳ್ಬಿಡಿ. ಏಯ್, ಆರೆಂಜ್ ಮೇಲೆ ಆರೆಂಜ್ ಆಗ್ತಾ ಇದೀರಲ್ರಿ. ಆ ಕಡೆಯಿಂದ ಬರುವ ಕಮಾನ್ ಬೇಗ. ಬೇಗ ಬೇಗ ಬೇಗ. ಕೂತ್ಕೋ ಕೂತ್ಕಪ್ಪ. ಕೂತ್ಕೋ ನಿಂತ್ಕೊಳ್ಳೋ ಬಸ. ಸುಮ್ಮನೆ ನಿಂತ್ಕೊಳ್ಳೋದು. ಯಾರೋ ಇರೋದು ಒಳಗೆ. Come on. Yeah. Oh, yeah. Amma number 1. ಇವಾಗ ನಿಮ್ಮಿಬ್ಬರಲ್ಲಿ ಯಾರು ವಿನ್ನರು ಅಂತ ನಾನು ಹೇಳ್ತೀನಿ. ಸದ್ಯಕ್ಕೆ ನೀವು ಹೋಗಿ ನಿಮ್ಮ ಆಸನವನ್ನು ಅಲಂಕರಿಸಿ. ಆಲ್ ದ ವೆರಿ ಬೆಸ್ಟ್. ಬನ್ನಿ ಇಲ್ಲಿ. ಬರಲಿ. ಒಂದು ಸೂಪರ್ ಸಾಂಗ್ ಹಾಕ್ತೀನಿ, ಡ್ಯಾನ್ಸ್ ಮಾಡ್ತೀನಾ? ಮಾಡ್ತೀಯಾ ಇಲ್ವಾ? ಹಂಗೆ ಬಾ ದಾರಿಗೆ. critical condition अर्थम क्वेकपम हिलडल सब शेकपम फेसुट फेसम धरती पोतरम टापुट फेसम काम सूत्रम साइजम थंडरम डाउनम मंडरम साइजम मैटरम इंकम मंडरम जंपिंगम पंपिंगम Hoppingum, thumpingum. 1, 2, 3, 4. Savita and Diksha, Lakshmi and Shobit, ಬನ್ನಿಲೆ. ಮೊದಲನೇದಾಗಿ ನಿಮ್ಗೆ ಹೇಗೆ ಅನಿಸ್ತು ಮಮ್ಮಿ ನಂಬರ್ 1? ತುಂಬಾ ಖುಷಿ ಕೊಡ್ತು. ಹೌದಾ? ಎಂಜಾಯ್ ಮಾಡಿದ್ರಾ? ಎಂಜಾಯ್ ಮಾಡಿದೆ. ಅದು ಯಾಕೆ ಅಷ್ಟು ಸೀರಿಯಸ್ ಆಗಿ ನಕ್ಕೊಂಡು ಹೇಳು. ಎಂಜಾಯ್ ಮಾಡಿ. ನೀನು ಮಾಡಿದೆ. ಏನ್ ಮಾಡಿದೆ? ಎಂಜಾಯ್ ಮಾಡಿದೆ. ಹೇಳ್ಬೇಕು ತಾನೆ ನೀನು. ಹೇಳ್ದೆ ಮಾಡಿದೆ ಅಂದ್ರೆ ಊಟ ಮಾಡಿದೆ. ನಿಮ್ಗೆ ಆಗಿತ್ತು ಮಮ್ಮಿ ನಂಬರ್ 1? ತುಂಬಾ ಖುಷಿ ಆಯ್ತು. ಏನ್ ಖುಷಿ ಆಯ್ತು? ರಂಗೋಲಿ ಬಿಟ್ಟಿದ್ದು ಈ ತರ. ಎನಿವೇಸ್, ಈಗ ನಿಮ್ಮಿಬ್ರಲ್ಲಿ ಈ ಸಂಚಿಕೆಯ ವಿನ್ನರ್ ಯಾರು? $525 ಒಬ್ರು, $625 ಒಬ್ರು. ಸಂಕ್ರಾಂತಿ ಹಬ್ಬದ ವಿಶೇಷ ಕಾರ್ಯಕ್ರಮ ನಮ್ಮ ಮಮ್ಮಿ ನಂಬರ್ 1 ಇವತ್ತಿನ ಸಂಚಿಕೆಯ ಮಮ್ಮಿ ನಂಬರ್ 1 is ಸವಿತಾ and Diksha. Chocolates for you. Thanks. BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಅವರ ಕಡೆಯಿಂದ ನಿಮಗೆ ಒಂದು ಸಾರಿ, ಪಿಜನ್ ಅವರ ಕಡೆಯಿಂದ ಹೋಮ್ ಅಪ್ಲಯನ್ಸಸ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಂಜಾಯ್ ಮಾಡಿದ್ರಿ. ನಮಗೆ ಬಹಳ ಖುಷಿ ಆಯ್ತು ನೀವು ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್.
ಚಾಕ್ಲೇಟ್ಸ್ ಫಾರ್ ಯು. ಥ್ಯಾಂಕ್ಸ್. BS ಚನ್ನಬಸಪ್ಪ ಅಂಡ್ ಸನ್ ದಾವಣಗೆರೆ ಅವರ ಕಡೆಯಿಂದ ನಿಮಗೆ ಸಾರಿ. ವಿಜಯನ್ ಅವರಿಂದ ಹೋಮ್ ಅಪ್ಲಯನ್ಸಸ್ ಅಂಡ್ ಜಿ ಕನ್ನಡ ವಾಹಿನಿಯ ಪರವಾಗಿ 21 ಇಂಚಸ್ ಟಿವಿ. ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಚುಲೇಷನ್ಸ್ ಮತ್ತೊಮ್ಮೆ. ಪ್ರತಿನಿತ್ಯ ನಿಮಗೆ ನನ್ನ ತರಲೆ ಮಾತುಗಳು ಕೇಳಬೇಕು ಅಂದ್ರೆ ಕೇಳ್ತಾ ಇರಿ 92.7 ಬಿಗ್ FM 7 ಗಂಟೆಯಿಂದ 11 ಗಂಟೆವರೆಗೂ. ನಾನು ಮತ್ತೆ ಪಟಾಗಿ ಸುದ್ದಿ ನಿಮ್ಮ ಹತ್ರ ನೇರವಾಗಿ ಮಾತಾಡ್ತೀವಿ. ಇದೇ ತರ ತರಲೆ ಮಾಡ್ತಾ ಇದೀವಿ. ಮರಿಬೇಡಿ 92.7 ಬಿಗ್ FM ಲೈಫ್ ಸೂಪರ್ ಗುರು. ಓಕೆ ವೀಕ್ಷಕರೇ, ಟಾಟಾ ಬಾಯ್. ಮರಿಬೇಡಿ ಗಿರ್ಜಮನ್ ಸನ್ ನಾನು ನೇಮ್ ಸುಜನು ಇಲ್ಲಿ ಸಿಗುತ್ತೆ ಸಿಕ್ಕಾಪಡೆ ಫನ್. ನೀವು ನೋಡ್ತಾ ಇದ್ದೀರಾ ನಂಬರ್ 1.